ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತರಕಾರಿ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ನಮ್ಮ ಗುಲ್ಬರ್ಗ ಸೈಡ್ ರೆಸಿಪಿ ಇದು. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು 3 ಕಪ್ಪು ನನ್ನ ಮನೆಯಲ್ಲೇ ಬೀಸಿರೋದು, ರೆಡಿ ಮಾಡಿ ಇಟ್ಕೊಂಡಿರೋದು. ಇವಾಗ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಓಂಕಾಳು, 2 ಟೇಬಲ್ ಸ್ಪೂನ್ ನಾನು ಎಳ್ಳನ್ನ ತೊಗೊಂಡಿದ್ದೀನಿ. ಓಂಕಾಳನ್ನ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಈರುಳ್ಳಿ, ಕ್ಯಾರೆಟ್ ಮತ್ತು ಸೌತೆಕಾಯಿ, ಕರಿಬೇವು, ಮೆಣಸಿನ್ಕಾಯಿ ಪೇಸ್ಟ್ ಮತ್ತು ಕೊತ್ತಂಬರಿ ಕೂಡ ಎಲ್ಲ ಹಾಕ್ಕೊಂಡು ಸರಿಯಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಂದೊಂದು ಕಪ್ ತೊಗೊಂಡಿದ್ದೀನಿ, ನೀವು ಹೆಚ್ಚು ಕಡಿಮೆ ಕೂಡ ಮಾಡ್ಕೊಳ್ಬೋದು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನಾರ್ಮಲ್ ನೀರು ಫ್ರೆಂಡ್ಸ್, ಇದೇನು ಬಿಸಿನೀರಲ್ಲ, ಉಗುರು ಬೆಚ್ಚಗೆ ನೀರು ಕೂಡ ಅಲ್ಲ. ನಾರ್ಮಲ್ ಕೋಲ್ಡ್ ವಾಟರ್ ಇರುತ್ತಲ್ಲ ಮನೆಯಲ್ಲಿ, ಆ ನೀರನ್ನೇ ಹಾಕ್ಕೊಂಡು ಸರಿಯಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಆಗಿರಲಿ, ಜಾಸ್ತಿ ತೆಳುವಾಗಿ ಬೇಡ, ಜಾಸ್ತಿ ಗಟ್ಟಿ ಕೂಡ ಬೇಡ, ಮೀಡಿಯಮ್ ಆಗಿರಲಿ ಫ್ರೆಂಡ್ಸ್. ಇಷ್ಟಾದರೆ ಸಾಕು. ಇಷ್ಟನ್ನ ಹಾಕ್ಕೋತಾ ಇದ್ದೀನಿ. ಇದು ಸುಮಾರು ಒಂದು 5ರಿಂದ 6 ಜನಕ್ಕೆ ಸರಿ ಹೋಗುತ್ತೆ, ಅಷ್ಟೊಂದು ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಗ್ಯಾಸ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಪ್ಲೇಟ್ನ ತೊಗೊಂಡು ಇವಾಗ ಒಂದು ಬೌಲಲ್ಲಿ ನಾನು ನೀರು ತೊಗೊಂಡು ಒಂದು ಬಟ್ಟೆ ಕ್ಲೀನಾಗಿ ತೊಳ್ಕೊಂಡು ಬಟ್ಟೆನ ತೊಗೊಂಡು ನೀರಲ್ಲಿ ಎದ್ಬಿಟ್ಟು ಈ ಥರ ನಾನು ಹಾಕ್ಕೊಂಡು ಮೇಲ್ಗಡೆ ನೀರನ್ನ ಚುಮ್ಸ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜಿನ ಬೇಕು ಆ ಸೈಜಿನ ಒಂದು ಉಳ್ಳೆನ ತೊಗೊಳ್ಳಿ. ಈ ಸೈಜಿನ ಒಂದು ಮೀಡಿಯಮ್ ಸೈಜಿನ ನಾನು ಅಕ್ಕಿ ಹಿಟ್ಟನ್ನ ಉಳ್ಳೆ ತೊಗೊಂಡ್ಬಿಟ್ಟು ರೌಂಡಾಗಿ ಮಾಡಿಕೊಂಡು ಈ ಥರ ತಟ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಕೈಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಚ್ಕೊಂಡು ತಟ್ಕೊಳ್ಳಿ. ಇದು ಏನು ಜಂಜಾಟನೆಲ್ಲ ಫ್ರೆಂಡ್, ಈಸಿಯಾಗಿ ಮಾಡ್ಕೊಳ್ಬೋದು. ನಮ್ಮ ಕಡೆ ಹೋಳ್ಗೆ ಶೀಟ್ ಇಲ್ಲ, ಬಟರ್ ಪೇಪರ್ ಇಲ್ಲ, ಅದನ್ನೋದು ಯಾವ ಟೆನ್ಷನ್ ಬೇಡ ಫ್ರೆಂಡ್ಸ್. ಈಸಿಯಾಗಿ ನಾವು ಬಟ್ಟೆನಲ್ಲೇ ಮಾಡ್ಕೊಳ್ಬೋದು. ತಟ್ಕೊಂಡಾದಮೇಲೆ ಈ ಥರ ರೌಂಡಾಗಿ 3 ರೋಲ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾಡಿಕೊಂಡು ಇವಾಗ ಹಂಚು ಕಾದಿದೆ ನೋಡಿ, ನಾನು ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಇವಾಗ ಅಕ್ಕಿ ರೊಟ್ಟಿನ ಹಾಕ್ಕೋತಾ ಇದ್ದೀನಿ. ಇವಾಗ ಈಸಿಯಾಗಿ ಸಲೀಸಾಗಿ ನಾವು ಬಟ್ಟೆನ ತೆಗಿಕೊಳ್ಬೋದು. ಈಸಿಯಾಗಿ, ಏನು ತೊಂದರೆನೇ ಇಲ್ಲ, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ತೆಗೆದಾದ್ಮೇಲೆ ಸೈಡಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್. ಸ್ವಲ್ಪ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 10 ಸೆಕೆಂಡ್ ಬಿಟ್ಟು ಇವಾಗ ನಾನು ಲಿಡ್ನ ತೆಗಿತಾ ಇದ್ದೀನಿ. ನೋಡಿ ಎಲ್ಲ ಫುಲ್ ಡ್ರೈ ಆಗಿದೆ ಅಲ್ವಾ. ಮೇಲ್ಗಡೆ ಮತ್ತೆ ಒಂದು ಲೈಟಾಗಿ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಇವಾಗ ನೋಡಿ ಕಡ್ಚಿಯಿಂದ ಚೆನ್ನಾಗಿ ರೌಂಡೆಲ್ಲ ನಾನು ಬಿಟ್ಕೊಂಡಿದ್ದೆಲ್ಲ ಚೆಕ್ ಮಾಡಿಕೊಂಡು ಇವಾಗ ರೊಟ್ಟಿನ ನಾನು ತಿರುವಿ ಹಾಕೋತಾ ಇದ್ದೀನಿ. ಏನು ಅಂಟೋದಿಲ್ಲ ಫ್ರೆಂಡ್ಸ್, ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ಈ ಥರ ನಾವು ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಮತ್ತೆ ಲೈಟಾಗಿ ಎಣ್ಣೆನ ಹಚ್ಕೊಂಡು ಮತ್ತೆ ಬೇಯಿಸ್ಕೊಳ್ಬೇಕು ಕ್ರಿಸ್ಪಿ ಆಗೋವರೆಗೆ. ಮಧ್ಯದಲ್ಲಿ ಕೂಡ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. 1-2 ಹನಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ ಕಲರ್ ನೋಡಿದ್ರೆ ಗೊತ್ತಾಗುತ್ತಲ್ವ, ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ರೊಟ್ಟಿಯಲ್ಲಿಗೆ ಬೇರೆ ಬೇರೆ ವಿಧದಾಗಿ ಮಾಡ್ತೀವಿ ನಾವು. ಸೊ ನಿಮ್ಗೆ ಬೇರೆ ಬೇರೆ ಥರ ರೆಸಿಪೀಸ್ ಬೇಕಂದರೂ ಅಕ್ಕಿ ರೊಟ್ಟಿಯಲ್ಲಿ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ಮಾಡ್ತೀನಿ. ಇದು ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ ತುಂಬ ಫೇವ್ರೇಟ್ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಖಂಡಿತವಾಗ್ಲೂ ಮಾಡಿ ನೋಡಿ. ಮತ್ತೆ ಬಟ್ಟೆ ನೀರಲ್ಲಿ ಎದ್ಬಿಟ್ಟು ಈ ಥರ ಹಾಕ್ಕೊಂಡು ಮೇಲ್ಗಡೆ ಮತ್ತೆ ನೀರನ್ನ ಚುಮ್ಕಿಸ್ಬಿಟ್ಟು ನಿಮ್ಗೆ ಯಾವ ಸೈಜಿನ ಬೇಕು ಆ ಸೈಜಿನ ಉಳ್ಳೆನ ತೊಗೊಂಡ್ಬಿಟ್ಟು ಈ ಥರ ಕೈಗೆ ನೀರು ಹಚ್ಕೊಂಡು ತಟ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ತಟ್ಕೊಳ್ಬೋದು, ಏನು ಜಂಜಾಟನೇ ಇಲ್ಲ, ತುಂಬ ಫಾಸ್ಟಾಗಿ ಆಗುತ್ತೆ ಫ್ರೆಂಡ್ಸ್. ಪ್ಲಾಸ್ಟಿಕ್ ಸೀಡ್ಸ್ ಇಲ್ಲ ನನ್ನ ಕಡೆ, ಏನೂ ಇಲ್ಲ ಅನ್ನೋದು ಜಂಜಾಟನೇ ಇಲ್ಲ. ಬಟ್ಟೆ ಒಂದಿದ್ರೆ ಸಾಕು. ಮೊದಲಿಗೆ ಬಟ್ಟೆನ ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಈ ಥರನ ತಟ್ಕೊಂಡ್ಬಿಟ್ಟು ನೋಡಿ ನೀರನ್ನ ಹಚ್ಕೊಂಡು ಎಷ್ಟು ತೆಳವ ಬೇಕಂದ್ರೆ ತೆಳವ, ದಪ್ಪ ಬೇಕಂದ್ರೆ ದಪ್ಪು. ನಾನು ಮೀಡಿಯಮ್ ಆಗಿ ತಟ್ಕೊಡ್ತಾ ಇದ್ದೀನಿ. ಮಧ್ಯದಲ್ಲಿ ಈ ಥರ ರೌಂಡ್ ಮಾಡ್ಕೊಳ್ಳಿ. ಜಾಸ್ತಿ ತೆಳವಿದ್ರೂ ಚೆನ್ನಾಗಿರಲ್ಲ ಇದು, ಮತ್ತು ಜಾಸ್ತಿ ದಪ್ಪ ಇದ್ರೂ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಇವಾಗ ನೋಡಿ ನಾನು ಇದು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಲೀಸಾಗಿ ಕಿತ್ಕೊಳ್ಳುತ್ತೆ ನೋಡಿ. ಸ್ವಲ್ಪ ಡ್ರೈ ಆದರೆ ತಾನಾಗಿ ಉಚ್ಕೊಳ್ಳುತ್ತೆ ಫ್ರೆಂಡ್ಸ್, ಏನು ಚೂರು ಹರಿಯೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಬರುತ್ತೆ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ಸ್ವಲ್ಪ ಇದು ಡ್ರೈ ಆಗಲಿ. ಡ್ರೈ ಆದಮೇಲೆ ಮತ್ತೆ ನಾನು ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. 1-2 ಹನಿ ಆದರೆ ಸಾಕು. ಸೈಡಲ್ಲಿ ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಕೊಂಡು ಇವಾಗ ತೆಗಿತಾ ಇದ್ದೀನಿ ನೋಡಿ. ಡ್ರೈ ಆಗಿದೆ ಅಲ್ವಾ. ಡ್ರೈ ಆದಮೇಲೆ ಮತ್ತೆ ಮೇಲ್ಗಡೆ ಒಂಚೂರು ಲೈಟಾಗಿ ಎಣ್ಣೆನ ಹಚ್ಕೊಳ್ಳಿ ಸೈಡಿಗೆಲ್ಲ. ಹಚ್ಕೊಂಡ್ಬಿಟ್ಟು ಇವಾಗ ನೋಡಿ ಚೆಕ್ ಮಾಡ್ಕೊಳ್ಳಿ. ಸೈಡಿಗೆಲ್ಲ ಏನು ಅಂಟೋದಿಲ್ಲ, ಒಂದ್ಸಲ ಚೆಕ್ ಮಾಡಿಕೊಂಡು ನೋಡಿ, ಏನು ಒಂಚೂರು ಅಂಟೋದಿಲ್ಲ ಫ್ರೆಂಡ್ಸ್, ಅಷ್ಟು ಈಸಿಯಾಗಿ ಬರುತ್ತೆ. ಇವಾಗ ನೋಡಿ ನಾನು ತಿರುಗಿಸ್ಬಿಟ್ಟು ಹಾಕೋತಾ ಇದ್ದೀನಿ. ವಾವ್, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿದರೆ ಇವಾಗಲೇ ತಿನ್ಬೇಕು ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.
ಸೊ ಅಕ್ಕಿ ಹಿಟ್ಟಿನಲ್ಲಿ ರೊಟ್ಟಿನ ನಾವು 6ರಿಂದ 7 ರೀತಿಯಲ್ಲಿ ಮಾಡ್ಕೊಳ್ಬೋದು. ಅಷ್ಟೊಂದು ಚೆನ್ನಾಗಿ ಮಾಡ್ಕೊಳ್ಬೋದು ಅಕ್ಕಿ ಹಿಟ್ಟಿಂದ. ಸೊ ನಾನಿವಾಗ ಇದನ್ನು ತರಕಾರಿ ಹಾಕ್ಬಿಟ್ಟು ನಾನು ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾವು ಜಿಗಿ ನೀರನ್ನು ಹಾಕ್ಕೊಂಡು ಕೂಡ ನಾವು ಸಾಫ್ಟ್ ರೊಟ್ಟಿ ಕೂಡ ಮಾಡ್ಕೊಳ್ಬೋದು. ಸೊ ನಿಮ್ಗೆ ಯಾವ ರೀತಿಯಲ್ಲಿ ಅಕ್ಕಿ ರೊಟ್ಟಿ ಬೇಕಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ಮಾಡ್ತೀನಿ. ಇವಾಗ ನೋಡಿ ಎಷ್ಟು ಕ್ರಿಸ್ಪಿ ಬಂದಿದೆ ನೋಡಿ ಫ್ರೆಂಡ್ಸ್, ಸಾಫ್ಟು ಇದೆ, ಕ್ರಿಸ್ಪಿನೂ ಇದೆ. ನಾನು ನೋಡಿ ತೋರಿಸ್ತಾ ಇದ್ದೀನಿ. ಸೈಡಿಗೆಲ್ಲ ನೋಡಿ ಎಷ್ಟೊಂದು ಕ್ರಿಸ್ಪಿ ಬಂದಿದೆ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಗೋಲ್ಡನ್ ಕಲರ್ ಬಂದಿದೆ. ಇವಾಗ ನೋಡಿ ಎಷ್ಟು ಹಿಂಗೆ ಮುಟ್ತಿದ್ರೆ ಅಷ್ಟು ಸೌಂಡ್ ಬರ್ತಿದೆ, ಕ್ರಿಸ್ಪಿ ಇದೆ ನೋಡಿ. ಎಷ್ಟು ಒತ್ತಿ ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟೊಂದು ಕ್ರಿಸ್ಪಿ ಇದೆ ನೋಡಿ. ನಮ್ಮ ಮಕ್ಕಳೇ 3ರಿಂದ 4 ತಿಂತಾರೆ ನೀವು ಈ ಥರ ಮಾಡಿಕೊಟ್ರೆ, ಅಷ್ಟೊಂದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ನೀವು ಮಾಡಿಕೊಟ್ರೆ ನಿಮಗೆ ತಿನ್ನೋದಕ್ಕೆ ಉಳಿಯೋದಿಲ್ಲ, ಅಷ್ಟೊಂದು ಖಾಲಿ ಮಾಡ್ತಾರೆ. ಅಷ್ಟು ರುಚಿಕರವಾದಂಥ ಅಕ್ಕಿ ರೊಟ್ಟಿ ಫ್ರೆಂಡ್ಸ್ ಇದು. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಎಷ್ಟೊಂದು ಚೆನ್ನಾಗಿದೆ ಅಲ್ವಾ, ಎಷ್ಟು ಕ್ರಿಸ್ಪಿ ಇದೆ ನೋಡಿ. ಇವಾಗ ನೋಡಿ ಮತ್ತೆ ನಾನು ಈರುಳ್ಳಿ ಮೊಸರು ಜೊತೆ ತಿಂದರೆ ಹಬ್ಬ ಏನು ರುಚಿ ಅಂತ